ನಮ್ ತಾತ ಅದೇ ಕಾಲೇಜ್ ಮುಂದೆ ಚಪ್ಪಲಿ ಹೊಲಿತಾರೆ. ಬಟ್ ನಮ್ ತಮ್ಮ ಕಾಲೇಜ್ಗೆ ಟಾಪರ್ ಅನ್ನೋದು ಖುಷಿ ವಿಷಯನೇನೆ. ಕೋಟಿ ಕೋಟಿ ಹಣ ಇದ್ರೂ ಸರಸ್ವತಿ ಯಾವ ಮನೆ ಬಾಗ್ಲಿಗೆ ಹೋಗ್ಬೇಕು ಅನ್ನೋದು ಆ ಸರಸ್ವತಿಗೆ ಗೊತ್ತಿರ್ತೈತೆ. ನಮ್ ಜೀವನದ ಒಂದು ಬೆಳಕಾಗಿ ಬಂದಿರೋದು ಅಂದ್ರೆ ಜೀನಿ ಕಂಪ್ನಿ ದಿಲೀಪ್ ಸರ್. 4 ವರ್ಷ ನೀನೇನ್ ಇಂಜಿನಿಯರಿಂಗ್ ಓದ್ತೀಯಪ್ಪ, ಅದಿಷ್ಟು 4 ವರ್ಷದ ಫೀಸನ್ನ ನಾನು ಪರಿಪೂರ್ಣವಾಗಿ ನಾನು ಭರಿಸ್ತೀನಿ. ಎಸ್ ವೀಕ್ಷಕರೇ, ಕೋಟಿ ಕೋಟಿ ಹಣ ಇದ್ರೂ ಸರಸ್ವತಿ ಯಾವ ಮನೆ ಬಾಗ್ಲಿಗೆ ಹೋಗ್ಬೇಕು ಅನ್ನೋದು ಆ ಸರಸ್ವತಿಗೆ ಗೊತ್ತಿರ್ತೈತೆ. ಸೊ ನನ್ ಜೊತೆ ಒಂದು ವಿಶೇಷ ಸುದ್ದಿ ಅಂತಾನೆ ಹೇಳ್ಬೋದು ಇದನ್ನ. ನನ್ ಜೊತೆ ಪ್ರೀತಮ್ ಅನ್ನೋ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಇವ್ರ ತಂದೆ ಕೃಷ್ಣಪ್ಪ ಶಿರಾನಗರದಲ್ಲಿ ಒಂದು ಚಪ್ಪಲಿ ರಿಪೇರಿ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಮೊನ್ನೆ ತಾನೇ ಇವ್ರ ಅಪ್ಪ ತೀರ್ಕೊಂತಾರೆ. ಸೊ ಈ ಪ್ರೀತಮ್ಮು SLCಲಿ ಬಹಳಷ್ಟು ಅಂಕಗಳನ್ನ ಗಳಿಸ್ತಾನೆ. ಸೆಕೆಂಡ್ PUCಲಿ ಸಾಕಷ್ಟು ಅಂಕಗಳನ್ನ ಗಳಿಸ್ತಾನೆ. ಅದೇ ಮುಂದಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಈ ದೃಶ್ಯನ. ನಾನು ಕುತ್ಕೊಂಡಿರೋದು ಅವ್ರದೇ ಮನೆನೂ ಕೂಡ ಶೀಟಿನ ಮನೆ, ತಂದೆ ಇಲ್ಲದ ಮನೆ, ಜೀವನ ನಡೆಯೋದೇ ಕಷ್ಟ. ವಿದ್ಯಾಭ್ಯಾಸ ಹೇಗ್ ಮಾಡಬೇಕು, ರ್ಯಾಂಕ್ ಸ್ಟೂಡೆಂಟು ಅನ್ನೋದು ಸಾಕಷ್ಟು ಪ್ರಶ್ನೆಗಳಿಗೆ ಈ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ನಮ್ಮ ತಂದೆ ದ್ವಿತೀಯ PUC ಅಂಕಗಳು ಬರೋಕ್ಕಿಂತ ಮುಂಚೆನೆ, ಅದೇ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ತೀರ್ಕೊಂಡಿರ್ತಾರೆ 2-3 ದಿನದಿಂದ. ಆರ್ಥಿಕವಾಗಿ ನಮ್ಮ ಕುಟುಂಬ ಹಿಂದೆ ಇದ್ದಿದ್ರಿಂದ ಅಷ್ಟು ದುಡ್ಡು ನಮಗೆ ಹೊಂದ್ಸಕ್ ಆಗ್ತಾ ಇರ್ಲಿಲ್ಲ. ನಾವು ಇದೇ ರೀತಿ ನಮ್ಮ ಲೆಕ್ಚರರ್ಸು ಮತ್ತೆ ನಮ್ಮ ವಾರ್ಡ್ ಕೌನ್ಸಿಲರು ಶ್ರೀರಂಗಣ್ಣ ಅಂತ, ಅವ್ರ ಸಹಾಯದಿಂದ ಜೀನಿ ಕಂಪ್ನಿ ಹೋಗಿದ್ವಿ ಅವ್ರ ಹತ್ರ, ಅವ್ರ ಸಹಾಯ ಬೇಡಕ್ಕೆ. ಅವ್ರನ್ನ ನಾವ್ ಅನ್ಕೊಂಡಿದ್ವಿ ಎಲ್ಲೋ 20,000-30,000 ಕೊಟ್ಟು ಮುಗಿಸ್ಬೋದು ಅವರು, ಎಲ್ಲೋ 1 ವರ್ಷದ ಫೀಸ್ ಅಂತೂ ಕಟ್ಬೋದು ಅವರು ಅಂತ ಅನ್ಕೊಂಡಿದ್ವಿ. ಅವ್ರು ನೋಡಿದ್ರೆ 4 ವರ್ಷದ ಫೀಸು ಅವರೇ ಸ್ವತಃ ಅವ್ರ ದುಡ್ಡಲ್ಲೇ ಕಟ್ತೀವಿ ಅಂತ ಹೇಳಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ಋಣಿಯಾಗಿರ್ತೀವಿ ನಾವು. ಎಸ್ ವೀಕ್ಷಕರೇ, ನೋಡಿ, ಸೆಕೆಂಡ್ PUCಲಿ ಉತ್ತಮವಾದ ಅಂಕ ಪಡೀತಾರೆ. ಮುಂದೆ ವಿದ್ಯಾಭ್ಯಾಸ ಮಾಡ್ಬೇಕಲ್ವಾ, ಇಂಜಿನಿಯರ್ ಮಾಡಬೇಕು ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ. ಪ್ರತಿ ವರ್ಷ 1,60,000 ದುಡ್ಡು ಕಟ್ಟಬೇಕು ಅಂತ ಇವ್ರ ಕುಟುಂಬಕ್ಕೆ ಗೊತ್ತಾದಾಗ ವಿದ್ಯಾಭ್ಯಾಸನೇ ಬೇಡ, ನಾನೇನಾದ್ರೂ ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋ ನಿರ್ಧಾರಕ್ಕೆ ಪ್ರೀತಮ್ ಬರ್ತಾನಲ್ವಾ? ಏನ್ ಕೆಲಸ ಮಾಡ್ಬೇಕು ಅಂತ ಇದೆ ಸರ್? ಕೂಲಿ ಕೆಲಸ ಮಾಡ್ಬೇಕು, ಮತ್ತೆ ವಾಟರ್ ಕ್ಯಾನ್ ಹಾಕ್ಬೇಕು ಅಂತ. ಕೂಲಿ ಕೆಲಸ ಮಾಡ್ಬೇಕು ಅಥವಾ ವಾಟರ್ ಕ್ಯಾನ್ ಮನೆಗೆ ಹಾಕ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಬಂದಾಗ ಜೀನಿ ಸಂಸ್ಥೆಯ ಮಾಲೀಕರು ದಿಲೀಪ್ ಕುಮಾರ್ ಅವರು ಆತರ ಯಾವ್ದೋ ಪರವಾಗಿ ಅಥವಾ ಯಾವ್ದೋ ಒಂದು ಕಾಣದ ಕೈಗಳು ಕರ್ಕೊಂಡೋಗಿ ನಿಲ್ಲಿಸ್ತಾರೆ. 4 ವರ್ಷ ಏನ್ ಇಂಜಿನಿಯರಿಂಗ್ ಖರ್ಚು ಬರುತ್ತೋ ಎಲ್ಲಾನು ಕೂಡ ನಾನು ಈ ಒಂದು ವಿದ್ಯಾರ್ಥಿ ಕೊಡ್ತೀನಿ ಅಂತ ಒಂದು ದೊಡ್ಡ ಹೃದಯವಂತಿಕೆಯನ್ನ ತೋರಿಸಿರುವಂತಹ ಜಿನಿ ದಿಲೀಪ್ ಕುಮಾರ್ ಅವರು ದೊಡ್ಡ ಒಂದು ಮನ್ಸು ಮಾಡಿ ದಿಲೀಪ್ ಅವರು ಕೂಡ ಈ ಒಂದು ಸಹಾಯ ಹಸ್ತ ಮಾಡಿದ್ದಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಬಯಸ್ತೀಯಾ? ಆಮೇಲೆ ಯಾವ ರೀತಿ ಕೃತಜ್ಞತೆಯನ್ನ ಸಲ್ಲಿಸ್ತೀಯ ಅವ್ರಿಗೆ? ಸರ್, ನಾನು ಅವರಿಗೆ ಭರವಸೆ ಕೊಡೋದೇನು ಅಂದ್ರೆ, ಈ 4 ವರ್ಷ ಎಲ್ಲೂ ಆಚೆ ಈಚೆ ಗಮನ ಕೊಡ್ದಂಗೆ ಶ್ರಮ ಪಟ್ಟು ಓದ್ತೀನಿ ಸರ್. ಮತ್ತೆ ನಾನು ಅವ್ರು ಮಾಡಿರೋ ಅವರಿಂದ ಸ್ಫೂರ್ತಿ ತಗೊಂಡು ನಾನು ಒಂದು 4 ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ವಿ. ಸೊ ಒಂದಲ್ಲ ಒಂದ್ ದಿವಸ ದೊಡ್ಡ ಆಫೀಸರ್ ಆಗಿ ನಾನು ಕಾಣ್ತೀನಿ ಸರ್ ಆ ಹುಡುಗನ ಮಕ್ಕದಲ್ಲಿ ಅನ್ನೋ ಒಂದು ಆಶೀರ್ವಾದನೂ ಕೂಡ ಅವ್ರು ಮಾಡಿದ್ದಾರೆ. ಸೊ ಈ ಒಂದು ಹುಡುಗನ ಯಶಸ್ಸಿನ ಹಿಂದೆ ಇನ್ನೂ ಕಾಣದ ಕೈಗಳಿದಾವೆ. ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಜೀನಿ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ದಿಲೀಪ್ ಕುಮಾರ್ ಸರ್ನ ಯಾಕೆ ನಾವು ಒಂದ್ಸಲ ಕಂಡು ಭೇಟಿ ಮಾಡಿ ಈ ವಿದ್ಯಾರ್ಥಿನೂ ಕೂಡ ಕರ್ಕೊಂಡೋಗಿ ಒಂದ್ಸಲ ಮಾತಾಡಿದ್ರೆ ಅವ್ರ ಕಡೆಯಿಂದನೂ ಎಷ್ಟಾಗುತ್ತೋ ಅಷ್ಟು ಸಹಾಯ ಸಿಗ್ಬೋದೇನೋ ಅನ್ನೋ ಒಂದು ನಿರೀಕ್ಷೆಯಿಂದ ನಾವು ಇವತ್ತು ಬೆಳಿಗ್ಗೆ ಹೋದ್ವಿ. ವಿದ್ಯಾರ್ಥಿನೂ ಕರ್ಕೊಂಡು ನಾವೊಂದು 5-6 ಜನ ಲೆಕ್ಚರರ್ಸ್ಗಳು ಯರಗುಂಟೆಗೆನೆ ಜೀನಿ ಫ್ಯಾಕ್ಟ್ರಿ ಹತ್ರನೇ ಹೋದ್ವಿ. ಹೋಗಿ ಅವರ ಶ್ರೀಮತಿ ಧನಲಕ್ಷ್ಮಿ ಅವ್ರಿಗೂ ಮತ್ತು ದಿಲೀಪ್ ಸರ್ ಅವ್ರ ಜೊತೆ ಮಾತನಾಡಿದ್ವಿ. ಸರ್, ಈ ವಿದ್ಯಾರ್ಥಿ ಹಿಂಗಿದ್ದಾನೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಿಂಗೆಲ್ಲ ಇದೆ ಸರ್. ನಾವು 2 ವರ್ಷ ಈತನನ್ನ ನೋಡಿದ ಮಟ್ಟಿಗೆ ಬಹಳ ಉತ್ತಮವಾದ ವಿದ್ಯಾರ್ಥಿ, ಒಳ್ಳೆ ಅಂಕ ತೆಗೆದುಕೊಂಡಿದ್ದಾನೆ. ಇವನಿಗೆ ಮುಂದೆ ಒಳ್ಳೆ ಉಜ್ವಲ ಭವಿಷ್ಯ ಇದೆ. ಆದರೆ ಪರಿಪೂರ್ಣವಾಗಿ ಸಹಾಯ ಮಾಡೋರು ಯಾರು ಸಿಗ್ತಾ ಇಲ್ಲ. ದಯಮಾಡಿ ನೋಡಿ, ಇವನು ಬದುಕಿಗೆ ಬಾಳಿಕೆ ಬೆಳಕಾಗಬೇಕು ನೀವು ಅಂತ ಕೇಳ್ಕೊಂಡಾಗ ಅವರು ಸ್ವಲ್ಪ ಎಲ್ಲ ಮಾತನಾಡಿಸಿದ್ರು. ಈ ವಿದ್ಯಾರ್ಥಿನ ನೇರವಾಗಿ ವಿಚಾರ ಮಾಡಿದ್ರು. ಅವರು ಒಂದೇ ಮಾತು ಹೇಳಿದ್ದು, ಎಷ್ಟಾಗುತ್ತೆ 1 ವರ್ಷಕ್ಕೆ ಅಂತ ಕೇಳಿದಾಗ ಹತ್ತತ್ರ 1.5 ಲಕ್ಷ ಆಗ್ಬೋದು 1 ವರ್ಷಕ್ಕೆ ಅಂತೇಳಿ ವಿದ್ಯಾರ್ಥಿಯ ಮಾಹಿತಿ ಕೊಟ್ಟ. ಆಗ 1-2 ನಿಮಿಷ ಯೋಚನೆ ಮಾಡಿ ಅವರು ಒಂದೇ ಮಾತು ಹೇಳ್ಬಿಟ್ರು, 4 ವರ್ಷ ನೀನೇನು ಇಂಜಿನಿಯರಿಂಗ್ ಓದ್ತೀಯಪ್ಪ, ಅದಿಷ್ಟು 4 ವರ್ಷದ ಫೀಸನ್ನ ನಾನು ಪರಿಪೂರ್ಣವಾಗಿ ನಾನು ಭರಿಸ್ತೀನಿ, ನಾನೇ ಕೊಡ್ತೀನಿ. ನೀನು ಚೆನ್ನಾಗಿ ಓದು, ನಿನ್ನ ಭವಿಷ್ಯ ಚೆನ್ನಾಗಿರಲಿ,
ಅಂತೇಳಿ ಅವರು ಆಶೀರ್ವಾದ ಮಾಡಿದ್ದಾರೆ. ಈಗಷ್ಟೇ ಗೌರ್ಮೆಂಟ್ PU ಕಾಲೇಜಲ್ಲಿ ಸೆಕೆಂಡ್ PUನಲ್ಲಿ 96% ತೆಗ್ದಿದ್ದಾನೆ. ಬಟ್ ಅವನು ತೆಗ್ದಿರೋದು ನಮ್ಮ ಒಂದು ಇದಕ್ಕೆ ಕಷ್ಟನೇ ಆಗಿತ್ತು. ನಮ್ಮಪ್ಪ ಇನ್ನೇನು 3 ದಿನ ಸತ್ತೋಗೋ ಸ್ಟೇಜಲ್ಲಿ ಎಕ್ಸಾಮ್ ಇತ್ತು. ಅವತ್ತಿನ ದಿನ ಹೋಗಿ ಎಕ್ಸಾಮ್ ಬರ್ದು ಬಂದ. ನಮ್ಮ ತಾತ ಅದೇ ಕಾಲೇಜ್ ಮುಂದೆ ಚಪ್ಪಲಿ ಹೊಲಿತಾರೆ. ಬಟ್ ನಮ್ಮ ತಮ್ಮ ಕಾಲೇಜಿಗೆ ಟಾಪರ್ ಅನ್ನೋದು ಖುಷಿ ವಿಷಯನೇ. ಆದರೂ ಮುಂದಕ್ಕೆ ಓದ್ಸೋಕೆ ತುಂಬಾ ಕಷ್ಟ ಇತ್ತು. ನಾವು ನಮ್ಮ ಏರಿಯಾ ಕೌನ್ಸಲ್ರನ್ನ ನೆನೆಸ್ಕೊಳ್ಳೇಬೇಕು ಈ ಸಮಯದಲ್ಲಿ. ಅವರು ಮತ್ತು ನಮ್ಮ ಗೌರ್ಮೆಂಟ್ PU ಕಾಲೇಜ್ ಲೆಕ್ಚರರ್ಸ್ ಸಿದ್ದೇಶ್ ಸರು, ಶ್ರೀನಿವಾಸ್ ಸರು ಮತ್ತು ತಿಮ್ಮರಾಜು ಸರು ಇವರೆಲ್ಲ ತುಂಬಾ ಓಡಾಡಿದ್ದಾರೆ. ಎಲ್ಲರೂ ತುಂಬಾ ಸಪೋರ್ಟಾಗಿ ಮಾತಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವರೇ ನಿಂತು ಎಲ್ಲನೂ ಇವಾಗ ಪ್ರತಿಯೊಂದು ಫೀಸ್ನು ಸಮೇತ ಅವರೇ ಹೊಂದಿಸೋಷ್ಟು ಇದು ಮಾಡಿದರು. ಬಟ್ ಅವ್ರದ್ದು ಪರಿಸ್ಥಿತಿ ಅವ್ರಿಗೂ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ನಮಗೆ ಬೆಳಕಾಗಿ ನಮ್ಮ ಜೀವನದ ಒಂದು ಬೆಳಕಾಗಿ ಬಂದಿರೋದು ಅಂದರೆ ಜೀನಿ ಕಂಪ್ನಿ ದಿಲೀಪ್ ಸರ್ ಅಂತ. ಅವರಿಗೆ ನಾವು ಕುಟುಂಬನೇ ಋಣಿಯಾಗಿದ್ರು ಕಡಿಮೆನೇ. ಪೂರ್ತಿ 4 ವರ್ಷದ ಪೂರ್ತಿ ಇವನು ಏನು ಓದ್ತಾನೆ ಅದೆಲ್ಲ ಅವರು ಕಟ್ತೀವಿ ಅಂತ ಹೇಳಿದಾಗ ನಮ್ಗೆ ಆಗಿದ್ದು ಖುಷಿನೇ ಬೇರೆ. ನಮ್ಮ ಹತ್ರ ಕೇಳಿದ್ರು ನಮ್ಗೆ ಸಡನ್ ಆಗಿ 1,40,000 ರೂಪಾಯಿ ಎಲ್ಲಿಂದ ಆಲೋಚನೆ ಮಾಡೋದು, ಎಲ್ಲಿಂದ ಏನ್ ಮಾಡ್ಬೋದು ಅಂತ. ಕೆಲವರು ಒಂದು 2-3 ಕೇಳಿದ್ವಿ. ಕೆಲವರು ಪಾಪ ನಮ್ಮ ಸತ್ಯಪ್ರಕಾಶ್ ಅವ್ರು ಸ್ವಲ್ಪ ಸಹಾಯ ಮಾಡಿದ್ರು. ಆಮೇಲೆ ಕಲ್ಕೆ ರವೀಣ್ ಅವ್ರು ಸ್ವಲ್ಪ ಸಹಾಯ ಮಾಡಿದ್ರು. ಆಮೇಲೆ ರಘುಪತಿ ಅಂತ ಹೇಳಿದ್ರೆ ನಮ್ಮ ಜ್ಯೋತಿನಗರ ನಿವಾಸಿ ಅವರೇ ಅವರು ಸ್ವಲ್ಪ ಸಹಾಯ ಮಾಡಿದ್ರು. ಅತಿ ಹೆಚ್ಚಿನಾಗಿ ಜಿನಿ ಕಂಪ್ನಿ ದಿಲೀಪ್ ಕುಮಾರ್ ಹತ್ರ ನಮ್ಮ ಲಚ್ಚರ ಸಾರು ಮತ್ತೆ ಬರ್ಗೂರ್ ಅರ್ಷದ್ ಅವರು ಕರ್ಕೊಂಡು ಹೋಗಿ ಈ ಹುಡುಗನ ಮುಂದೆ ನಿಲ್ಲಿಸಿ ಕೇಳಿದಾಗ ನಮಗೆ ಬಹಳ ಒಂದು ವಿಷಯ ಸಂತೋಷ ಆಯ್ತು. ಎಲ್ಲೋ ನಾವು ಅವರು ಒಂದು 25,000 50,000 ರೂಪಾಯಿ ಕೊಟ್ಟು ಆ ಹುಡುಗನಿಗೆ ಸಾಕಾರ ಮಾಡ್ಬೋದು ಅಂತ ನಾವು ಅನ್ಕೊಂಡಿದ್ವಿ ಮನಸ್ಸೊಳಗೆ. ಏನೋ ಈ ವರ್ಷದ ಒಂದು 25,000-50,000 ರೂಪಾಯಿ ಕೊಡ್ತಾರೆ ಅವ್ರು. ಯಾಕಂದ್ರೆ ಇಂಥ ವಿದ್ಯಾರ್ಥಿಗಳು ಸುಮಾರು ಜನನಲ್ಲ, ಬಹಳ ಜನನ ಓದಿಸ್ತಾ ಇದಾರೆ ಅವರು. ಹಾಗಾಗಿ ಪಾಪ ಹೊರೆ ಅವ್ರಿಗೂ ಸಿಕ್ಕಾಪಟ್ಟೆ ಹೊರೆ. ಯಾರಿಗೂ ಬಂದವರು ಅವ್ರ ಮನೆ ಹತ್ರ ಬಂದವರು ವಾಪಸ್ ಕಳಿಸಿಲ್ಲ ಅಂತ ಗೊತ್ತಿತ್ತು ನಮ್ಗೆ. ಯಾವಾಗ ಈ ಹುಡುಗ ಹೋಗಿ ಕೇಳಿದಾಗ ತುಂಬ ಹೃದಯದಿಂದ ಪಾಪ ಅವರು 4 ವರ್ಷದ ಏನ್ ಫೀಸ್ ಐತೆ ಅವ್ರದ್ದು ಸಂಪೂರ್ಣ ಬರ್ಸಕ್ ರೆಡಿ ಆದ್ರು ಅವ್ರು. ನನ್ನ ಮಕ್ಕಳನ್ನ ಓದಿಸ್ಬೇಕು ಅಂತ ನಮ್ಗೂ ಆಸೆ ಇತ್ತು, ಓದ್ಸಕ್ ಆಗ್ತಾ ಇರ್ಲಿಲ್ಲ. ಈಗ ಅವ್ರು ಬಂದಿದ್ದಾರೆ, ನಮಗೆ ಅವರು ದೇವ್ರ ಸಮ ಅಂತ ನಾವು ತಿಳ್ಕೊಂಡು ಅವರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಸಾಯೋವರೆಗೂ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ಸೊ ಬಡತನದಲ್ಲಿ ಹುಟ್ಟಿರೋ ತಪ್ಪಲ್ಲ, ವಿದ್ಯಾಭ್ಯಾಸ ನಿಮ್ಮ ಹತ್ರ ಇದೆ ಅಂದ್ರೆ ಖಂಡಿತವಾಗ್ಲೂ ಮುನ್ನುಗ್ಗಿ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಸಹಾಯ ಆಗುತ್ತೆ ಅನ್ನೋದೇ ಈ ಒಂದು ಸುದ್ದಿಯ ಉದ್ದೇಶ. ಇಂತಹ ಒಂದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದಂತಹ ಯಾರೇ ಆಗಿರ್ಬೋದು, ಅವರು ಇವತ್ತು ಜೀನಿ ಸಂಸ್ಥೆಯ ಮಾಲೀಕ ದಿಲೀಪ್ ಕುಮಾರ್ ಆಗಿರ್ಬೋದು, ನಾಳೆ ಇನ್ನೊಬ್ರು ಯಾರಾದರೂ ಆಗಿರ್ಬೋದು, ಇಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಖಂಡಿತವಾಗ್ಲೂ ಅದೊಂದು ಉತ್ತಮವಾದಂತಹ ಸಮಾಜ ಸೇವೆ ಅಂತ ನಾವು ಕೂಡ ಭಾವಿಸ್ತೀವಿ. ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.